ಸರ್ವೇ ಸೌರಶಾಲಿನಃ. ಇಂದು 8 ಸ್ವಯಂ ವ್ಯಕ್ತ ಸ್ಥಳಗಳಲ್ಲಿ ಒಂದಾದಂತಹ ತೋತಾದ್ರಿ, ಈ ಯಾವ ತಮಿಳಿನಲ್ಲಿ ವಾಣಮಾಮಲೈ ಅಂತ ಹೇಳ್ತಾರೆ, ಇಂತಹ ಕ್ಷೇತ್ರಕ್ಕೆ ಚತುರ್ಯುಗ ಮೂರ್ತಿ ಬ್ರಹ್ಮಕರಾಕ್ಷದ ಮೂಲರಾಮದೇವರೇ ಮೊದಲಾದ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ, ಜಯತೀರ್ಥರ, ಪದ್ಮನಾಭ ರಾಘವೇಂದ್ರ ಸ್ವಾಮಿಗಳವರ ಅವಿಚ್ಛೇದ್ಯ ದಿವ್ಯ ಭವ್ಯ ಪರಂಪರೆಯ ಎಲ್ಲ ಸಂಸ್ಥಾನ ಪ್ರತಿಮೆಗಳನ್ನು ಕರೆದುಕೊಂಡು ಈ ಸ್ವಯಂ ವ್ಯಕ್ತ ಕ್ಷೇತ್ರಕ್ಕೆ ದರ್ಶನಾರ್ಥಿಗಳಾಗಿ ಆಗಮಿಸಿ ಇಲ್ಲಿಯ ವಾಣಮಾಮಲೈ ಮಠದ ಜೀಯರ ಸ್ವಾಮಿಗಳ ವಿಶೇಷವಾದ ಸೌಜನ್ಯ ಸಹಕಾರದೊಂದಿಗೆ ಸ್ವಯಂ ವ್ಯಕ್ತ ಕ್ಷೇತ್ರ ಈ ಸ್ಥಳದ ಗರ್ಭಗೃಹದಲ್ಲಿ ಚತುರ್ಯುಗ ಮೂರ್ತಿ ಮೂಲರಾಮದೇವರ ಪೂಜೆ, ಸಂಸ್ಥಾನ ಪೂಜೆ ಇವುಗಳನ್ನು ಶ್ರೀಮಠದ ಶಿಷ್ಯರು, ಭಕ್ತರು, ವಿದ್ವಾಂಸರು, ಸಿಬ್ಬಂದಿಗಳು ಎಲ್ಲರ ಸಮಕ್ಷಮದಲ್ಲಿ ವಿಶೇಷವಾಗಿ ಇಲ್ಲಿ ಆಚರಿಸಿದ್ದೇವೆ. ಈ ಕ್ಷೇತ್ರಕ್ಕೆ ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರು ಅನೇಕರು, ವಿಜಯೇಂದ್ರ ಸ್ವಾಮಿಗಳು, ಸುರೇಂದ್ರ ತೀರ್ಥರು, ವಿಭುಧೇಂದ್ರ ತೀರ್ಥರು, ಜೊತೆಯಲ್ಲಿ ರಾಘವೇಂದ್ರ ಸ್ವಾಮಿಗಳವರು, ಸುಧೀಂದ್ರ ತೀರ್ಥರು, ಆನಂತರದ ಎಲ್ಲ ಸುಮತೀಂದ್ರ ತೀರ್ಥರೇ ಮೊದಲಾದಂಥ ಎಲ್ಲ ಜ್ಞಾನಿವರೇಣ್ಯಗಳು ಕಾಲಕಾಲದಲ್ಲಿ ಬಂದು ಈ ಕ್ಷೇತ್ರದ ದರ್ಶನವನ್ನು ಪಡೆದು ಇಲ್ಲಿರುವಂತಹ ಈ ಯಾವ ಜೀಯರು ಸ್ವಾಮಿಗಳ ಜೊತೆಯಲ್ಲಿ ವಿಶೇಷವಾದ ಬಾಂಧವ್ಯ ಮತ್ತು ಸೌಜನ್ಯತೆ, ಶಾಸ್ತ್ರಾರ್ಥ ವಿಚಾರ ಇವುಗಳನ್ನೆಲ್ಲ ನಡೆಸಿ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪರಂಪರೆಯ ಮತ್ತೋರ್ವ ಪೂರ್ವ ಯತಿವರೇಣ್ಯರು ಶ್ರೀ ಸುಕೃತೀಂದ್ರ ತೀರ್ಥ ಶ್ರೀಪಾದಂಗಳವರು ಈ ಕ್ಷೇತ್ರಕ್ಕೆ ಆಗಮಿಸಿ ಅನೇಕ ದಿನಗಳ ಕಾಲ ಇಲ್ಲಿ ವಾಸ್ತವ್ಯ ಹೂಡಿ ಆಗಿನ ಜೀಯರ್ ಸ್ವಾಮಿಗಳ ಜೊತೆಯಲ್ಲಿ ಶಾಸ್ತ್ರಾರ್ಥ ವಿಚಾರಗಳನ್ನು ವಿಶೇಷವಾಗಿ ಮಾಡಿ ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತವನ್ನು ಸ್ಥಾಪನೆ ಮಾಡಿರುವಂತಹದ್ದು ನಮ್ಮ ಶ್ರೀಮಠದ ಇತಿಹಾಸದಲ್ಲಿ ಇವತ್ತಿಗೂ ಕೂಡ ನಮೂದಿತವಾಗಿದೆ. ಮತ್ತು ವಾಣಮಾಮಲೈ ಮಠದ ಸ್ವಾಮಿಗಳು ಕೂಡ ಆ ವಿಷಯವನ್ನು ಮೆಲುಕು ಹಾಕಿದ್ದಾರೆ. ಇನ್ನು ಪೂರ್ವಾಶ್ರಮದಲ್ಲಿ ನಾವು ಮತ್ತು ನಮ್ಮ ಗುರುಗಳು, ಪರಮಗುರುಗಳು, ಪರಮೇಷ್ಠಿ ಗುರುಗಳು, ಪ್ರಪರಮೇಷ್ಠಿ ಗುರುಗಳು, ಪ್ರಪರಮೇಷ್ಠಿ ಗುರುಗಳು ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ರಾಮೇಶ್ವರ, ಕನ್ಯಾಕುಮಾರಿ ಮೊದಲಾದಂತಹ ತೀರ್ಥಕ್ಷೇತ್ರ ಯಾತ್ರೆಗಳ ಪರ್ಯಟನೆಯಲ್ಲಿ ಇಲ್ಲಿ ಬಂದದ್ದು. ನಾವು ಪೂರ್ವಾಶ್ರಮದಲ್ಲಿಯೂ ಕೂಡ ಇಲ್ಲಿಗೆ ನಾವು ನಮ್ಮ ವಿದ್ಯಾಗುರುಗಳು, ನಮ್ಮ ಪಿತೃಪಾದರು ನಾವೆಲ್ಲರೂ ಇಲ್ಲಿ ಬಂದಂತಹ ನೆನಪು ನಮಗಿದೆ. ಆಶ್ರಮ ಆದಮೇಲೂ ಕೂಡ 3-4 ಬಾರಿ ಇಲ್ಲಿಗೆ ಬಂದದ್ದು. ಇಲ್ಲಿ ದೇವರ ದರ್ಶನ ಮತ್ತು ಸ್ವಾಮಿಗಳ ಹಿಂದಿನ ಜೀಯರ್ ಸ್ವಾಮಿಗಳ ಜೊತೆಯಲ್ಲಿ ಮಾತುಕತೆ ಮತ್ತು ಇತಿಹಾಸದ ಮೆಲುಕನ್ನು ಹಾಕಿದ್ದು ಇದೆಲ್ಲವೂ ಕೂಡ ನೆನಪಿದೆ. ಅಂತಹ ಸ್ವಾಮಿಯ ಈ ಒಂದು ಕ್ಷೇತ್ರಕ್ಕೆ ನಮ್ಮ ಮಠಕ್ಕೆ ಅವಿನಾಭಾವವಾಗಿರ್ತಕ್ಕಂಥ ಒಂದು ಸಂಬಂಧ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಈ ಬಾರಿಯ ಧಾರ್ಮಿಕ ಪರ್ಯಟನಾ ಕಾರ್ಯಕ್ರಮದಲ್ಲಿ ನಮ್ಮ ತಮಿಳುನಾಡಿನ ವಿವಿಧ ಪುಣ್ಯಕ್ಷೇತ್ರಗಳು, ಸ್ವಯಂ ಭಕ್ತ ಕ್ಷೇತ್ರಗಳು, ಅದೇ ರೀತಿಯಾಗಿ ಮತ್ತೊಂದು ದಿವ್ಯ ಕ್ಷೇತ್ರವಾದಂತಹ ಕಾಂಚಿ, ಸಪ್ತ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಒಂದಾದಂತಹ ಅಯೋಧ್ಯ, ಮಥುರಾ, ಮಾಯ, ಕಾಶಿ, ಕಾಂಚಿ, ಅವಂತಿಕಾ ಎಂಬುದಾಗಿ ಸಪ್ತ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಒಂದಾದಂತಹ ಕಾಂಚಿ ಕ್ಷೇತ್ರಕ್ಕೂ ಕೂಡ ನಾವು ಬಂದು ಕಾಂಚಿ ವರದರಾಜ ದೇವರ ಗರ್ಭಗೃಹದಲ್ಲಿ ಚಂದ್ರಿಕಾಚಾರ್ಯರೇ ಮೊದಲಾಗಿರ್ತಕ್ಕಂತಹ ಜ್ಞಾನಿವರೇಣ್ಯರು, ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರು, ರಾಘವೇಂದ್ರ ಸ್ವಾಮಿಗಳವರು, ಸುಮತೀಂದ್ರ ತೀರ್ಥರೇ ಮೊದಲಾದ ಜ್ಞಾನಿವರೇಣ್ಯರು ಪೂಜೆ ಮಾಡಿರ್ತಕ್ಕಂತಹ ದಿವ್ಯ ಮಂಟಪದಲ್ಲಿ ಮೂಲರಾಮದೇವರ ಭವ್ಯವಾದ ವೈಭವೋಪೇತ ಭಕ್ತಿಯುತವಾದಂತಹ ಪೂಜೆಗಳನ್ನು ನಾವು ಆಚರಿಸಿದ್ದೇವೆ. ತಮಿಳುನಾಡು ರಾಜ್ಯ ಸರ್ಕಾರ ಮತ್ತು ಮುಜರಾಯಿ ಇಲಾಖೆ ಮಂತ್ರಿಗಳು, ಅದೇ ರೀತಿಯಾಗಿ ದೇವಸ್ಥಾನದ ಎಲ್ಲ ಅರ್ಚಕ ವೃಂದ, ಧಾರ್ಮಿಕ ಸಿಬ್ಬಂದಿ ಎಲ್ಲರೂ ಕೂಡ ನಮ್ಮ ಶ್ರೀಮಠದ ಮೇಲೆ ವಿಶೇಷವಾದ ಗೌರವದಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಚಿರಂಜೀವಿಯಾದಂತಹ ಸುರೇಂದ್ರಾಚಾರ್ಯರು ಆ ಎಲ್ಲ ವ್ಯವಸ್ಥೆಯಲ್ಲಿ ಮುಂದಾಳತ್ವವನ್ನು ವಹಿಸಿ ಮತ್ತು ಅವರ ಸಂಗಡಿಗರು ಮತ್ತು ಮಠದ ಶಿಷ್ಯರೆಲ್ಲರೂ ಕೂಡ ಇದರ ಏರ್ಪಾಟುಗಳನ್ನು ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಕಾಂಚಿ ಕ್ಷೇತ್ರ, ಶ್ರೀರಂಗ, ಕುಂಭಕೋಣ ಕ್ಷೇತ್ರ, ಅದೇ ರೀತಿಯಾಗಿ ತಿರುಕೋಯಿಲೂರಿನ ತ್ರಿವಿಕ್ರಮ ದೇವರ ದೇವಸ್ಥಾನ ದರ್ಶನ ಮತ್ತು ಅಲ್ಲಿರುವ ಜೀಯರು ಇವುಗಳೆಲ್ಲ ವಿಶೇಷವಾದಂತಹ ಸಂದರ್ಶನ ಮೊದಲಾದವುಗಳನ್ನು ಮಾಡಿಕೊಂಡು ನಾವು ಇವತ್ತು ಇಲ್ಲಿಗೆ ತೋತಾದ್ರಿಗೆ ಬಂದಿದ್ದೇವೆ. ಇಲ್ಲಿಯ ಕಾರ್ಯಕ್ರಮ ಮುಗಿಸಿಕೊಂಡು ಕನ್ಯಾಕುಮಾರಿ ಅಲ್ಲಿಗೆ ನಾವು ಕ್ಷೇತ್ರಕ್ಕೆ ತೆರಳಿ ತಾಯಿಯ ದರ್ಶನವನ್ನು ಪಡೆದು ಮರಳಿ ತಂಜಾವೂರಿಗೆ ಪ್ರಯಾಣವನ್ನು ಬೆಳೆಸೋರಿದ್ದೇವೆ. ಎಲ್ಲ ಐತಿಹಾಸಿಕವಾದಂತಹ ಪ್ರಯಾಣ, ಧಾರ್ಮಿಕ ಪ್ರಯಾಣ ಮತ್ತು ಈ ಪೂಜಾರಾಧನೆ ಮೊದಲಾದಂತಹ ಕಾರ್ಯಕ್ರಮಗಳೆಲ್ಲವೂ ಕೂಡ ನಮ್ಮ ಗುರುಗಳ ಮೂಲಕವಾಗಿ ಪೂರ್ವ ಗುರುಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇಂತಹ ಒಂದು
ವಿಶೇಷ ಸಂದರ್ಭದಲ್ಲಿ ಸಾಕ್ಷಿಗಳಾದಂತಹ ನೀವೆಲ್ಲರೂ ಕೂಡ ಈ ಪುಣ್ಯಕ್ಕೆ ಭಾಗಿಗಳಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕ್ಷೇಮವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ.